ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ಕೋಳಿ ಲೋಡ್ ಮಾಡುವಾಗ ಎಷ್ಟು ಲೇಬರ್ ಬೇಕಾಗ್ತದೆ, ಹಾಗೆ ಲೇಬರಿಗೆ ಎಷ್ಟು ಸಂಬಳ ಕೊಡಬೇಕು, ಅದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಇಲ್ಲಿ ಒಂದು 150 ಬಾಕ್ಸ್ ಲೋಡ್ ಮಾಡಬೇಕಿದ್ರೆ 4 ಜನ ಕಂಪಲ್ಸರಿ ಬೇಕೇ ಬೇಕು. 4 ಜನ ಅಂತೇಳಿದರೆ ಒಂದು ಗಾಡಿ ಅಂತೇಳಿದರೆ ಈಚರಲ್ಲಿ ಬರುವಂಥದ್ದು ಒಂದು 144 ಅಥವಾ 160 ಬಾಕ್ಸ್ ಬರ್ತದೆ ನಮ್ಮ ಕಡೆ, ನಮ್ಮ ಕಂಪನಿಯ ಗಾಡಿ. ಮತ್ತು ಪಿಕಪ್ಪಲ್ಲಾದರೆ ಒಂದು 4-5 ಪಿಕಪ್, ಒಂದು 30 ಬಾಕ್ಸ್ ಇದೊಂದು 5 ಪಿಕಪ್ ಆದರೆ 5 ಪಿಕಪ್ ಮಾಡ್ತಾರೆ 4 ಜನಕ್ಕೆ. ಹಾಗೆ ಇನ್ನೆಲ್ಲಿಯಾದರೂ ಜಾಸ್ತಿ ಇದ್ದರೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಕೊಡಬೇಕಾಗ್ತದೆ ಬಾಕ್ಸ್. ಈಗ 150 ಬಿಟ್ಟು ಇನ್ನೊಂದು 50 ಬಾಕ್ಸ್ ಎಕ್ಸ್ಟ್ರಾ ಇದ್ದರೆ ಜಾಸ್ತಿ ಅಮೌಂಟನ್ನು ಅವರಿಗೆ ಕೊಡಬೇಕಾಗ್ತದೆ. ಹಾಗೆ ಎಲ್ಲಿಯಾದರೂ 2 ದೊಡ್ಡ ಗಾಡಿ ಅಂತೇಳಿದರೆ 150 ಬಾಕ್ಸ್ ಇದೆ, 2 ಗಾಡಿ ಒಂದು 300 ಬಾಕ್ಸ್ ಗಾಡಿ ಇದ್ದರೆ 6 ಜನ ಸಾಕಾಗ್ತದೆ. 6 ಜನದಲ್ಲಿ ನಾವು 2 ಗಾಡಿ ಆದರೆ ಮಾಡಿಬಿಡು. ಪಿಕಪ್ ಎಲ್ಲ ಇದ್ದರೆ ಚಿಕ್ಕ ಪಿಕಪ್ 34 ಪಿಕಪ್ ಇದ್ದರೆ ನಮಗೆ ತುಂಬ ಟೈಮ್ ಜಾಸ್ತಿ ಬೇಕಾಗ್ತದೆ. ಆ ಕಾರಣದಿಂದಾಗಿ ಜನ ಜಾಸ್ತಿ ಬೇಕು, ಒಂದು 8 ಜನ ಬೇಕು. ಅದೇ 300 ಬಾಕ್ಸ್ ಇದು 2 ಗಾಡಿ ದೊಡ್ಡ ಗಾಡಿ ಇದ್ದರೆ 6 ಜನರಲ್ಲಿ ನಾವು ಮುಗಿಸ್ಬೋದಾಗ್ತದೆ. ಆವಾಗ ನಮಗೆ ಸ್ವಲ್ಪ ಸಂಬಳದ ಉಳಿತಾಯ ಕೂಡ ಆಗ್ತದೆ. ಚಿಕ್ಕ ಗಾಡಿ ಇದ್ದರೆ ನಮಗೆ ಇಲ್ಲಿ ಲಾಸ್ ಆಗುವಂಥದ್ದು ಜಾಸ್ತಿ. ಇಲ್ಲಿ ನಾವು ಒಂದು ಲೇಬರ್ಗೆ ಒಬ್ಬರಿಗೆ ಇವಾಗ ಫಾರ್ ಎಕ್ಸಾಂಪಲ್ 150 ಬಾಕ್ಸ್ ಲೋಡ್ ಮಾಡಿದರೂ ಕೂಡ ನಾವು ಅವರಿಗೆ 700 ರೂಪಾಯಿಯನ್ನು ಕೊಡಲೇಬೇಕಾಗ್ತದೆ. ಪ್ಲಸ್ ಪೆಟ್ರೋಲ್ ಚಾರ್ಜ್, ಅವ್ರು ಬಂದಂಥ ಬೈಕ್ ಆದರೆ ಬೈಕಿನ ಚಾರ್ಜನ್ನು ನಾವು ಕೊಡಬೇಕಾಗ್ತದೆ. ಹಾಗೆ ಇಲ್ಲಿ ಒಂದು 150 ಪ್ಲಸ್ 50 ಬಾಕ್ಸ್ ಇದ್ದರೆ ಎಲ್ರಿಗೂ ಒಂದು 50 ರೂಪಾಯಿ ನಾವು ಎಕ್ಸ್ಟ್ರಾ ಒಂದು ಪೇಮೆಂಟನ್ನು ಕೊಡಲೇಬೇಕಾಗ್ತದೆ. ಹಾಗೆ ಇನ್ನೂ ಏನಂತ ಹೇಳಿದರೆ, ಇವಾಗ 150 ಬಾಕ್ಸ್ ಇದು 2 ಗಾಡಿ ಇದ್ದರೆ ನಮಗೆ 6 ಜನ ಅದರಲ್ಲಿ ಸಾಕಾಗ್ತದೆ. ಇಲ್ಲಿ ನಮಗೆ ದೊಡ್ಡ ಗಾಡಿ ಬಂದಾಗ ಒಂದು 2 ಲೇಬರ್ ಪೇಮೆಂಟ್, 1-1.5 ರೂಪಾಯಿ ಪೇಮೆಂಟ್ ನಮಗೆ ಉಳಿತಾಯ ಆಗ್ತದೆ. ಅದೊಂದು ಪ್ಲಸ್ ಪಾಯಿಂಟು. ಯಾವಾಗಲೂ ಆ ಥರ ನಮಗೆ ಸಿಗುವುದು ರೇರ್, ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ 2 ಗಾಡಿ ಹಾಕುವಂಥದ್ದು ಯಾವ ಇಂಟಿಗ್ರೇಷನಲ್ಲಿ ಕೂಡ ಹಾಕೋದಿಲ್ಲ. ಯಾಕಂತ ಹೇಳಿದರೆ ಮಾರ್ಕೆಟನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಶೆಡ್ ಎಲ್ಲ ತುಂಬ ಶೆಡ್ ಇರುವಾಗ, ಅವರಿಗೆ ಫಾರ್ಮರ್ಸ್ ಇರುವಾಗ ಒಂದೊಂದೇ ಶೆಡ್ಡಿಂದ ಕ್ಲಿಯರ್ ಮಾಡಿಕೊಳ್ತಾ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನಮ್ಮದು 5,000 ಕೋಳಿ ಇದ್ದರೆ ಒಂದು ಗಾಡಿಯನ್ನು ನಮಗೆ ಕೊಟ್ಟು ಶೆಡ್ಡನ್ನು ಲೂಸ್ ಮಾಡಿ ಬಿಡ್ತಾರೆ. ಆವಾಗ ಅವರಿಗೆ ಒಂದು 3-4 ದಿನ ಗ್ಯಾಪ್ ಸಿಗ್ತದೆ. ಆ ಕಾರಣದಿಂದ ಅವರಿಗೆ ಮಾರ್ಕೆಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಉತ್ತಮ ಅದು. ಇಲ್ಲಿ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಈ ಲಿಫ್ಟಿಂಗ್ ಸಮಸ್ಯೆ. ಯಾಕೆಂದರೆ ನೈಟ್ ಟೈಮಲ್ಲಿ ಆಗೋದ್ರಿಂದ ಲೇಬರ್ ಸಮಸ್ಯೆ ತುಂಬ ಆಗ್ತದೆ ಫಾರ್ಮರ್ಸಿಗೆ. ಇದೊಂದು ಸಮಸ್ಯೆ ಬಿಟ್ಟರೆ ಮತ್ತೆಲ್ಲ ನಾವು ಈಸಿಯಾಗಿ ಮಾಡ್ಬೋದು. ಡೇ ಟೈಮಲ್ಲಿ ಆದರೆ ಎಷ್ಟು ಜನ ಬೇಕಾದರೂ ಸಿಗ್ತದೆ. ನೈಟ್ ಟೈಮ್ ಕೆಲಸ ಅಂತ ಹೇಳಿದರೆ ಕೆಲವರು ಬರಲಿಕ್ಕೆ ಹಿಂದೇಟಾಗ್ತಾರೆ. ಅದರಿಂದ ಸ್ವಲ್ಪ ನಮಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಕಂಪನಿಯವರೇ ಲಿಫ್ಟ್ ಮಾಡ್ಕೊಂಡು ಹೋಗೋದಿದ್ರೆ ನಮಗೆ ತುಂಬ ಉತ್ತಮ. ಕೆಲವೊಂದು ಕಂಪನಿಯವರು ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ, ಕೆಲವೊಂದು ಕಂಪನಿಯವರು ಲಿಫ್ಟಿಗೆ ಜನ ಕೊಡೋದಿಲ್ಲ. ಆ ಕಾರಣದಿಂದ ನಾವು ಸ್ವಲ್ಪ ಒದ್ದಾಟವನ್ನು ಮಾಡಬೇಕಾಗ್ತದೆ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ. ಹಾಗೆ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ನಾವು ಬಾಕ್ಸನ್ನು ಲೋಡ್ ಮಾಡಿ ಕೊಟ್ಟಿದ್ದಕ್ಕೆ ಕಂಪನಿ ಕಡೆಯಿಂದ ನಮಗೆ ಒಂದು 10 ರೂಪಾಯಿಯನ್ನು ಕೊಡ್ತಾರೆ ಚಾರ್ಜಸ್. ಈಗ ಟ್ರೇಡರ್ ಬೇರೆ ಹೊರಗಡೆಯಿಂದ ತಗೊಂಡೋದ್ರು ಅವರು ಕಂಪನಿ ಕೊಟ್ಟು, ಕಂಪನಿಯಿಂದ ನಮಗೆ ಟೋಟಲ್ ನಮಗೆ ಅಮೌಂಟ್ ಬರುವಾಗ ಅದರಲ್ಲಿ 10 ರೂಪಾಯಿ ನಾವು ಬಾಕ್ಸನ್ನು ಲೋಡ್ ಮಾಡಿ ಕೊಟ್ಟಿದ್ದಕ್ಕೆ ಲೋಡಿಂಗ್ ಚಾರ್ಜ್ ಆಗಿ ನಮಗೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಆ್ಯಡ್ ಮಾಡಿಬಿಟ್ಟು ನಮಗೆ ಎಷ್ಟು ಬಾಕ್ಸ್ ಇರ್ತದೆ, ಫಾರ್ ಎಕ್ಸಾಂಪಲ್ ಒಂದು 100 ಬಾಕ್ಸ್ ಆದರೆ 1,000 ರೂಪಾಯಿ ನಮಗೆ ಕೊಡ್ತಾರೆ. ಬಟ್ ನಮಗೆ ಇಲ್ಲಿ ಲೋಡ್ ಮಾಡುವಾಗ ಲೇಬರಿಗೆ ಕೊಟ್ಟ ಅಮೌಂಟ್ ತುಂಬ ಜಾಸ್ತಿ ಇರ್ತದೆ. ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಕಂಪನಿಯ ಒಂದು ನಿಯಮನೇ ಆಗಿರ್ತದೆ. ಹಾಗೆ ಸ್ನೇಹಿತರೆ, ನನಗೆ ನನ್ನ ಈ ಬ್ಯಾಚಲ್ಲಿ 5,000 ಕೋಳಿಯನ್ನು ಲಿಫ್ಟ್ ಮಾಡಲು ನನಗೆ ಒಂದು 10 ಲೇಬರ್ ಬೇಕಾಗಿದೆ. 10 ಲೇಬರ್ ಅಂತ ಹೇಳಿದರೆ 700 ರೂಪೀಸ್ ಆಗಿ 7,000 ಅಲ್ಲಿ ಹೋಯಿತು. ಅವರಿಗೆ ಪೆಟ್ರೋಲ್ ಚಾರ್ಜ್ ಅಂತ ಬಿಟ್ಟು 1,000 ರೂಪೀಸ್ ಪೆಟ್ರೋಲ್ ಚಾರ್ಜಿಗೆ, ಹಾಗೆ ಟೋಟಲ್ ಆಗಿ ನನಗೊಂದು 8,000 ರೂಪೀಸ್ ಖರ್ಚಾಗಿದೆ. ಹಾಗೆ ಇನ್ನೆಲ್ಲಿಯಾದರೂ 2 kg ಲಿಫ್ಟ್ ಮಾಡಿದ್ದಕ್ಕೆ ಇಷ್ಟರಲ್ಲಿ ಮುಗೀತು. ಹಾಗೆ ಇನ್ನೆಲ್ಲಿಯಾದರೂ ಕೋಳಿಯ ಬಾಡಿ ವೆಯ್ಟು 2-2.5 kg ಬಂದರೆ ಬಾಕ್ಸ್ ಕೂಡ ಜಾಸ್ತಿ ಬರ್ತದೆ. ಆ ಕಾರಣದಿಂದ ನಮಗೆ ಇಲ್ಲಿ ಲೇಬರ್ 1-2 ಲೇಬರ್ ಕೂಡ ಎಕ್ಸ್ಟ್ರಾ ಬರ್ಬೋದು. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನೋಡ್ತಿರೋರು ಯಾರಾದರೂ ಫಾರ್ಮರ್ಸ್ ಇದ್ದರೆ ನಿಮ್ಮ ಕಡೆ ಹೇಗೆ ಕೋಳಿಯನ್ನು ಲಿಫ್ಟ್ ಮಾಡ್ತಾರೆ, ಹಾಗೆ ಯಾವ ರೀತಿಯ ಲೇಬರಿಗೆ ಸಂಬಳ ನಡೀತದೆ, ಹಾಗೆ ಕಂಪನಿಯವರು ಬಾಕ್ಸಿಗೆ ಎಷ್ಟು ರೂಪಾಯಿಯನ್ನು ನಿಮಗೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.